ಹಾಯ್ ಹಲೋ ನಮಸ್ಕಾರ ಗೆಳೆಯರಿ, ಹೇಗಿದ್ದೀರಾ ಎಲ್ಲರೂ? ಬನ್ನಿ, ದಿನನಿತ್ಯ ಬೆಂಗಳೂರಲ್ಲಿ ಯಾರೆಲ್ಲ ಕಾರ್ಪೊರೇಟ್ ಆಫೀಸ್ಗಳಿಗೆ ಕೆಲ್ಸಕ್ಕೆ ಹೋಗ್ತೀರಾ, ಡೈಲಿ ಯಾರ್ಯಾರು ಜರ್ನಿ ಮಾಡಬೇಕಾಗಿರುತ್ತೆ, ದಿನನಿತ್ಯ ಸಿಟಿ ಒಳಗಡೆ ಜರ್ನಿ ಮಾಡೋಕ್ಕೆ ಹೋದಾಗ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ಬೋದು ಅನ್ನೋದನ್ನ ಒಂದು ಚಿಕ್ಕದಾಗಿರೋ ಒಂದು ಸ್ಪಷ್ಟನೆಯನ್ನ ನಾನು ಇವತ್ತು ಹೇಳ್ತಾ ಹೋಗ್ತೀನಿ, ಪಾಯಿಂಟ್ ಟು ಪಾಯಿಂಟ್. ಏನೆಲ್ಲ ಚಾಲೆಂಜಸ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ. ಯಾಕಂದ್ರೆ ಡೈಲಿ ನಾನು ಸಿಟಿ ಒಳಗಡೆ ಹೋಗೋದ್ರಿಂದ ತುಂಬಾ ಚಾಲೆಂಜಸ್ನ ಫೇಸ್ ಮಾಡ್ತಿರ್ತೀವಿ. ಹಳ್ಳಿ ಜನ ನಾವು ಒಂದ್ಸರಿ ಯಾವಾಗಾದ್ರೂ ಊರಿಗೆ ಹೋದಾಗ ಹೇಳ್ತಾ ಇರ್ತಾರೆ, ನಿಮಗೇನು, ನೀವು ಸಿಟಿಲಿ ಇದ್ದೀರಾ, ಆರಾಮಾಗೆ ಒಳ್ಳೆ ದುಡಿಮೆ ಆಗುತ್ತೆ, ಆರಾಮಾಗಿದ್ದೀರಾ ಅಂತ ಅಂದ್ಬಿಟ್ಟು. ಬಟ್ ಅಲ್ಲಿ ಇರೋ ಜನಗಳಿಗೆ ಗೊತ್ತು ಏನೆಲ್ಲ ನಡೀತದೆ, ಅಲ್ಲಿ ಎಷ್ಟೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತೀವಿ ಅಂತಂತ. ಬನ್ನಿ ನೋಡೋಣ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತೀವಿ ಡೈಲಿ ಅಂತ ಅಂದ್ಬಿಟ್ಟು. ಇದರಲ್ಲಿ ನಿಮಗೆ ಸತ್ಯ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮಗೆ ಸುಳ್ಳು ಇಲ್ಲ, ಇದು ಮಾಡಲ್ಲ, ಇದನ್ನ ಇವ್ರು ಸುಮ್ಮನೆ ಹೇಳ್ತಾ ಇದ್ದಾರೆ ಅನ್ನಂಗಿದ್ರೆ ದಯವಿಟ್ಟು ಶೇರ್ ಮಾಡಿಬಿಡಿ, ಜಸ್ಟ್ ಸ್ಕಿಪ್ ಮಾಡಿ ಮುಂದೆ ಹೋಗ್ತಾ ಇರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಮತ್ತೆ ಫುಲ್ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಚಾಲೆಂಜಸ್ನ ನಾವು ಫೇಸ್ ಮಾಡ್ತಿದ್ದೀವಿ ಅಂತ. ಹಲೋ ನಮಸ್ಕಾರ ಗೆಳೆಯರೆ. ಈಗ ಫಸ್ಟ್ ಮೊದಲನೇದಾಗಿ ನೀವು ಮನೆಯಿಂದ ಹೊರಗೆ ಹೆಜ್ಜೆ ಇಡ್ತಿದ್ದಂಗೆನೆ ಫಸ್ಟ್ ಫೇಸ್ ಮಾಡೋ ನಿಮ್ಮ ಚಾಲೆಂಜ್ ಏನಪ್ಪ ಅಂದರೆ ಟ್ರಾಫಿಕ್ ಸಿಗ್ನಲ್ಗಳು ಯಾವ ಥರ ಯಮದೂತ್ರ ಥರ ಇರ್ತವೆ ಅಂತಂದರೆ, ನೀವು ಅಲ್ಲಿ ಹಾಕಿರೋ ಸಿಗ್ನಲ್ಗಳು ಇವಾಗ ಬೇರೆ ಅಡ್ವಾನ್ಸ್ ಸಿಗ್ನಲ್ಸ್, ಅದರಲ್ಲಿ ಕ್ಯಾಮ್ರಾಗಳನ್ನು ಬೇರೆ ಫಿಟ್ ಮಾಡವ್ರೆ. ಆ ಕ್ಯಾಮ್ರಾಗಳ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಆ ಲೈನ್ ಏನು ಹಾಕಿರ್ತಾರಲ್ಲ, ಲೈನಿಂದ ನೀವು ಒಂದು ಟಚ್, ಆ ಲೈನಿಗೆ ಟಚ್ ಆಗಿದ್ರಿ ಅಂತಂದ್ರೆ ಪಕ್ಕ ನಿಮಗೆ ಅವತ್ತು ಫೈನ್ ಬೀಳ್ತು ಅಂತಾನೆ. ಅದಕ್ಕೆ ಇರಿಟೇಟ್ ಮಾಡೋ ಥರ ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಸಿಗ್ನಲ್ಗಳು ಸಿಗುತ್ತೆ. ಆ ಸಿಗ್ನಲ್ಗಳ ಬಗ್ಗೆ ಹೇಳೋಕ್ಕೆ ನಿಮಗೆ ಒಂದಿನ ಬೇಕು, ಯಾಕಂದರೆ ಅಷ್ಟು ಸಿಗ್ನಲ್ಗಳು ಇದಿರುತ್ತೆ. ಸಿಗ್ನಲ್ ಬಗ್ಗೆ ಹೇಳಬೇಕು ಅಂತಂದರೆ, ಇನ್ನು ಹೊಸದಾಗಿ ಕ್ಯಾಮ್ರಾಗಳು, ನೀವು ಮಿಸ್ ಆಗಿ ಎಲ್ಲಾದರೂ ಸಿಗ್ನಲ್ ಜಂಪ್ ಮಾಡಿದ್ರಿ ಅಂತಂದರೆ, ಅದು ಮಿಸ್ ಆಗಿ ನೀವು ಸಿಗ್ನಲ್ ಜಂಪ್ ಮಾಡಿದ್ರಿ, ಕ್ಯಾಮ್ರಾಕ್ಕೂ ಸಿಕ್ಕಿಲ್ಲ ನೀವು ಅಂತಂದ್ರೂ, ನಮ್ಗೆ ಅಲ್ಲಿ ನಿಂತಿರೋ ಬೂತಲ್ಲಿ ನಿಂತಿರೋ ಪೊಲೀಸ್ ಇರ್ತಾನಲ್ಲ, ಆ ಪೊಲೀಸ್ ಆದರೂ ಕ್ಯಾಮ್ರಾದಲ್ಲಿ ಹೊಡ್ಕೊಂಡಿರ್ತಾನೆ. ನಿಮಗೆ ಮಿಸ್ ಆಗೋಕ್ಕೆ ಚಾನ್ಸ್ ಎಲ್ಲ. ಸೊ ಸಿಗ್ನಲ್ಗಳ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ. ಇದಿಷ್ಟು ನಿಮಗೆ ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ ಫಸ್ಟ್ನೇ ಪಾಯಿಂಟ್. ಇರಿಟೇಟ್ ಮಾಡೋದು ಮಾರ್ನಿಂಗೇ ಹೋಗ್ತಾ ಇರುವಾಗ ಟ್ರಾಫಿಕ್ ಸಿಗ್ನಲ್ಗಳು. ನಾನು ಒಂದೇ ಒಂದು ಎಕ್ಸಾಂಪಲ್ ನನಗಾಗಿರೋ ಅನುಭವ ಹೇಳಬೇಕು ಅಂತಂದರೆ, ನಾನು ತುಮಕೂರು ರೋಡ್ ಮೀನ್ಸ್ ಜಾಲಹಳ್ಳಿ ಕ್ರಾಸ್ 8ನೇ ಮೈಲಿಯಿಂದ ನಾನು ಹೊರಡ್ತೀನಿ. ಬಸವನಗುಡಿ ರೀಚ್ ಆಗೋ ವರ್ಷದಲ್ಲಿ ನೀವು ನಂಬಲ್ಲ, 18 ಸಿಗ್ನಲ್ ಸಿಗುತ್ತೆ ಸರ್. 18 ಸಿಗ್ನಲ್. ನಾನು 18 ಸಿಗ್ನಲ್ ದಾಟ್ಕೊಂಡು ಆಫೀಸಿಗೆ ಹೋಗೋ ವರ್ಷದಲ್ಲಿ ಮಾರ್ನಿಂಗ್ 1 ಅವರ್ ಟೈಮ್ ಬೇಕು. 1 ಅವರ್ ಆಗುತ್ತೆ, 1 ಅವರ್ಗಿಂತ ಜಾಸ್ತಿನೂ ಕೂಡ ಆಗುತ್ತೆ. ನಾನು ಡೈಲಿ ಫೇಸ್ ಮಾಡೋ ಮೊದಲನೇ ಒಂದು ಚಾಲೆಂಜ್ ಅಂತಲೇ ಇದನ್ನು ಹೇಳ್ಬೋದು. ಇನ್ನು ಎರಡನೇದಾಗಿ ಹೇಳೋದಾದರೆ, ಆಟೋ ಡ್ರೈವರ್ಸ್ಗಳನ್ನ ನಾವು ದೇವರು ಅಂತ ಕೈ ಮುಗಿದ್ರು ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ, ಆಟೋ ಡ್ರೈವರ್ಸ್ಗಳು ಹೈಯೆಸ್ಟ್ ಯೂಟ್ಯೂಬ್ ಚಾನಲ್ ಅಥವಾ ಸೋಷಿಯಲ್ ಮೀಡಿಯಾನ ಹೈಯೆಸ್ಟ್ ಯೂಸ್ ಮಾಡ್ತಾರದೆ ಆಟೋ ಡ್ರೈವರ್ಸ್ಗಳು ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಹತ್ರ ಒಂದಲ್ಲ ಅಂತ 2 ಮೊಬೈಲ್ ಇಟ್ಟಿರ್ತಾರೆ. ಒಂದು ಮೊಬೈಲ್ ಬಂದು ಓಲಾ, ಊಬರು ಮತ್ತು ಇವಕ್ಕೆ ಅಟ್ಯಾಚ್ಗೋಸ್ಕರ ಅವಕ್ಕೆ ಅವರು ಟ್ರಿಪ್ ಬೀಳಲಿ ಅಂತ ಅಂದ್ಬಿಟ್ಟು ಒಂದು ಮೊಬೈಲ್ನ ಯೂಸ್ ಮಾಡಿದರೆ, ಇನ್ನೊಂದು ಮೊಬೈಲ್ನ ವೇಟಿಂಗ್ ಪೀರಿಯಡು ಅಥವಾ ಅವರು ಓಡಿಸುವಾಗ ಕೂಡ ಇನ್ನೊಂದು ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ ಓಡ್ತಾ ಇರುತ್ತೆ. ಅವರು 2 ಕಿವಿಗೂ ಇಯರ್ಫೋನ್ ಹಾಕೊಂಡಿರ್ತಾರೆ. ಓಕೆ, ಆ ಇಯರ್ಫೋನ್ಗಳು 2 ಕಿವಿಗೂ ಹಾಕಿರೋದ್ರಿಂದ ಅವರಿಗೆ ಹಿಂದೆ ನೀವು ಬಂದು ಆರ ನೋಡಿದ್ರು ಕೇಳಲ್ಲ, ಅಥವಾ ಅಲ್ಲೇನೇ ನಡೆದ್ರು ಕೂಡ ಅವರಿಗೆ ಗೊತ್ತಾಗಲ್ಲ. ಸರಿ ಅಂತ ಅಂದ್ಬಿಟ್ಟು ಮುಂದೆ ಬಂದು ಅವ್ರು ಓವರ್ಟೇಕ್ ಮಾಡಿ ಬಂದು ನೀವು ಏನಾದರೂ ಅವ್ರಿಗೆ ಮಾತಾಡಿದ್ರಿ ಅಂದರೆ ಆವತ್ತಿನ ದಿನ ಮುಗೀತು ನಿಮ್ಮ ಕತೆ. ಯಾಕಂದರೆ ಅವರು ಅದನ್ನು ನಾವು ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಯಾರೋ 100ಕ್ಕೆ ಒಂದು 5% ಜನ ನೀವು ಹೇಳಿದ್ದನ್ನು ಸರಿ ಆಯಿತು ನಾನು ಬಿಡುವಂತ ಸುಮ್ಮನೆ ಆಗಲ್ಲ. ಅದರಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನಾವೇನಾದರೂ ಮಿಸ್ ಆಗಿ ಬೈದ್ವಿ ಅಂತಂದರೆ ಮುಗಿತಾ, ಅಲ್ಲಿ ಪ್ಯಾಸೆಂಜರ್ ಇದ್ರೂ ಸರಿ, ಇರಲಿಲ್ಲ ಅಂದರೂ ಸರಿ, ಮತ್ತೆ ನಮ್ಮನ್ನು ಓವರ್ಟೇಕ್ ಮಾಡೋವರೆಗೂ ಬಿಡಲ್ಲ. ಅಲ್ಲಿಗೂ ಬಂದು ಅಡ್ಡ ಹಾಕ್ಬಿಟ್ಟು ಅವರು ಇರೋ ಖಾನ್ದಾನಿನೇ ಕರೆಸ್ಬಿಟ್ಟು ಗಲಾಟೆ ಮಾಡೋವರೆಗೂ ಬಿಡಲ್ಲ. ಇದು ಆಟೋ ಡ್ರೈವರ್ಸ್ಗಳು. ಅವ್ರ ಹತ್ರ ಒಂದು ಒಳ್ಳೆ ಗುಣ ಹೇಳಬೇಕು ಅಂದರೆ, ನಮ್ಮನ್ನು ಬೆಳೆಸ್ತಾ ಇರೋದೇ ಅವರು ಅನ್ನೋದಾದರೆ, ಇನ್ನು ನಾವಿಲ್ಲಿ ಕಾರ್ಪೊರೇಟ್ ಕೆಲಸಗಾರರು ಏನು ಕೆಲ್ಸಕ್ಕೆ ಹೋಗೋರಿಗೆ ಇರಿಟೇಟ್ ಮಾಡೋದ್ರಲ್ಲಿ ಪ್ರಥಮ ಸ್ಥಾನ ಪಡಿತಾರೆ ಅಂದರೂ ಏನು ತಪ್ಪಾಗಲ್ಲ. ಇದಿಷ್ಟು ನಮ್ಮ ಆಟೋ ಡ್ರೈವರ್ಗಳ ಕತೆ. ಇನ್ನು 3ನೇ ಪಾಯಿಂಟ್ ಏನಪ್ಪ ಅಂತಂದರೆ,
ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ಸ್ ಹೈಯೆಸ್ಟ್ ನಾನು ನೋಡಿರೋ ಪ್ರಕಾರ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಜಾಸ್ತಿ ಬಳಸ್ತಾ ಇರೋದು ಹೆಣ್ಮಕ್ಳೇನೆ. ಅದರಲ್ಲೂ ಇವಾಗ ಕಲಿಕೆದಾರೆ ಹೆಣ್ಮಕ್ಳುಗಳು. ಆ ಹೆಣ್ಮಕ್ಳುಗಳು ಹೆಂಗೆ ಅಂದರೆ, ಮೊದಲೇ ಹೆಣ್ಮಗು ಅನ್ನೋ ಒಂದು ಸಾಂಗ್ನ ನೀವು ಕೇಳೇ ಇರ್ತೀರ. ಅದಕ್ಕೆ ತಕ್ಕನಾಗೆ ನಮ್ಮ ಹೆಣ್ಮಕ್ಳುಗಳು ಕೂಡ ವರ್ತನೆಯನ್ನು ಮಾಡ್ತಾರೆ. ಅದ್ರ ಮಧ್ಯದಲ್ಲಿ ಈ ಸೌಂಡ್ಲೆಸ್ ಎಲೆಕ್ಟ್ರಿಕ್ ಬೈಕ್ಗಳು ಬೇರೆ. ಆ ಸೌಂಡ್ಲೆಸ್ ಎಲೆಕ್ಟ್ರಿಕ್ ಬೈಕ್ಗಳು ಹೆಂಗೆ ಅಂದರೆ, ಅವ್ರಿಗೆ ಆರ ನೋಡಿದ್ರೆ ಎಲ್ಲಿ ಚಾರ್ಜ್ ಕಮ್ಮಿ ಆಗುತ್ತೋ ಅನ್ನೋ ಮನಸ್ಥಿತಿಲಿ ಅವರು ಇರ್ತಾರೆ. ಅದಕ್ಕೋಸ್ಕರ ಅವರು ಆರನ್ನು ಕೂಡ ಹೊಡೆಯಲ್ಲ. ನಮಗೆ ಅಲ್ಲಿ ಪಕ್ಕದಲ್ಲಿ ಬರ್ತಾ ಇರೋ ಆ ಹಸುಗಳಿಗೆ ಬೇಕಾಗಿರೋ ಒಂದು ಸವಲತ್ತುಗಳು, ಅಂದ್ರೆ ಅದಕ್ಕೆ ಬೇಕಾಗಿರೋ ಊಟ ಆಗಿರ್ಬೋದು, ಅಥವಾ ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನ ಮಾತ್ರ ಯಾರು ಟೇಕ್ ಕೇರ್ ಮಾಡಲ್ಲ. ಅವ್ರ ಪಾಡಿಗೆ ಅವ್ರ ಹಸುವಿಂದ ಹಾಲು ಕರ್ಕೊಂತಾರೆ. ಕರೆದ್ಬಿಟ್ಟು ಅವ್ರ ಮಾರ್ನಿಂಗ್ ಒಂದು 8-8:30ಗೆಲ್ಲ ಅವ್ರ ಕೆಲಸ ಮುಗಿದೋಗುತ್ತೆ. ಹಾಲು ಹಾಕೋದು ಮೀನ್ಸ್ ಅದು ಹಾಲು ಕರ್ಕೊಂಡು ಅದೆಲ್ಲ ಕೆಲಸ ಮುಗಿದ್ಮೇಲೆ ಹಸುಗಳ್ನ ನೇರ ರೋಡ್ಗಳಿಗೆ ಬಿಟ್ಬಿಡ್ತಾರೆ. ಆ ರೋಡ್ಗಳಿಗೆ ಬಿಟ್ಟು ಆ ಹಸುಗಳ್ದು ನಿಜವಾಗ್ಲೂ ಆ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಎಷ್ಟು ಒಂದು ನೋವಾಗುತ್ತೆ ಅಂತಂದ್ರೆ, ಪಾಪ ಅವು ಹತ್ರದಲ್ಲೇ ಎಲ್ಲೋ ಮಾರ್ಕೆಟು ಅಥವಾ ಇನ್ನೊಂದು ಕಸದ ಜಾಗನೋ, ಕಸ ಹಾಕೋ ಜಾಗನೋ, ಅಲ್ಲಿ ಬಂದು ಹಸುಗಳು ಆ ಪೇಪರ್ನೆಲ್ಲ ತಿಂತಾ ಇರ್ತವೆ, ಅಥವಾ ಆ ಕವರಲ್ಲಿ ಇದನ್ನ ಮಾಡ್ತಾ ಇರ್ತವೆ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ತಿಂತವೆ, ಅದರಲ್ಲಿರೋ ಮೆಡಿಷನ್ನು ಅಥವಾ ಇನ್ನೊಂದು ಏನೋ ತಿಂದರೆ ಆ ಹಸುಗಳು ಬದುಕೋ ಸಾಧ್ಯತೆಗಳೇ ಕಮ್ಮಿ. ನಾನು ಹೇಳೋದು, ನಿಮ್ಗಳಿಗೆ ಅಷ್ಟೊಂದು
ಆ ಹಸುಗಳ್ನ ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಹತ್ರದಲ್ಲೇ ಇವಾಗ ಮಠ ಮನೆಗಳಲ್ಲಿ ಇನ್ನೊಂದು ಎಲ್ಲ ಕಡೆ ಗೋಶಾಲೆಗಳನ್ನ ನಿರ್ಮಿಸಿದ್ದಾರೆ. ದಯವಿಟ್ಟು ಅಲ್ಲಿ ಹೋಗಿ ಹಸುಗಳ್ನ ಕೊಟ್ಬಿಟ್ಟು ದುಡ್ಕೊಳಕ್ಕೆ ಬೇರೆ 1000 ದಾರಿ ಇದೆ ರೀ. ಬೇರೆ ಬಿಸ್ನೆಸ್ ಮಾಡಿ, ಬೇರೆ ಕೆಲಸ ಮಾಡಿ, ಅದರಿಂದ ಬರೋ ಆದಾಯದಲ್ಲಿ ನೀವು ಬದುಕಿ. ಹೂವನ್ನ ಇಟ್ಕೊಂಡ್ಬಿಟ್ಟು ಹಸುಗಳ್ನ ಇಟ್ಕೊಂಡ್ಬಿಟ್ಟೆ ನೀವು ದುಡಿಬೇಕು ಅಥವಾ ಇನ್ನೊಂದು ಮಾಡ್ಬೇಕು ಅನ್ನೋದಿಲ್ಲ. ಯಾಕಂದ್ರೆ ಪ್ರಪಂಚ ತುಂಬಾ ವಿಶಾಲವಾಗಿದೆ. ಇದಕ್ಕೋಸ್ಕರ ನಿಮ್ಮ ಬಿಸ್ನೆಸ್ಗೆ ಅಥವಾ ನಿಮ್ಮ ಇದಕ್ಕೋಸ್ಕರ ನೀವು ಯಾಕೆ ಆ ಹಸುಗಳಿಗೆ, ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಡ್ತೀರಾ ಅನ್ನೋದು ನಾನು ಈ ಮೂಲಕ ಒಂದು ತಿಳ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದೇನಾದರೂ ಸುಳ್ಳು ಅನ್ನೋದಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ವಿತ್ ಪ್ರೂಫ್ ಕೊಡ್ತೀನಿ. ಎಲ್ಲೆಲ್ಲ ಹಸುಗಳು ರೋಡಲ್ಲಿ ಓಡಾಡ್ತಾ ಇರ್ತವೆ, ಎಷ್ಟು ಅವು ಅವು ಅಡ್ಡ ಬಂತು ಅಂದರೆ ನೀವು ಇಳಿದು ಅವನ್ನ ಓಡಿಸಿದ್ರೂ ಹೋಗೋದು ಕಷ್ಟ. ಯಾಕಂದರೆ ಅದು ಒಂದು ಬಂತು ಅಂದರೆ ಅದರಿಂದ ಇನ್ನೂ 4 ಹಸುಗಳು ಬಂದಿರುತ್ತೆ. ಅವು ನಿಂತರೆ ಫುಲ್ ರೋಡಿಗೆ ಅಡ್ಡ ನಿಂತಿರ್ತವೆ. ಅವನ್ನ ನೀವು ಸೈಡಿಗೋ ಕಳ್ಸೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಬೇಕಿದ್ರೆ ನೀವು ಎಷ್ಟು ಜನ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ದಯವಿಟ್ಟು ಇದನ್ನು ಕಾಮೆಂಟ್ ಮಾಡ್ಕೊಂಡು ತಿಳಿಸಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಏನು ಹೇಳ್ತಾರೆ, ಈ ವೀಲಿಂಗ್ ಮಾಡೋ ವಿಕ್ನಾಸಿ ಬೇವರ್ಸಿಗಳು ಅಂತ ಯಾಕೆ ಅಂತೀನಿ ಅಂದರೆ, ಅವರು ಬೇವರ್ಸಿಗಳು ಅನ್ನೋ ಪದ ನಾನು ಯಾಕೆ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಈಗ ನಿಮಗೆ ಅನಿಸಿರ್ಬೋದು ಅಥವಾ ಯೂಟ್ಯೂಬ್ ಅವ್ರಿಗೂ ಕಮ್ಯುನಿಟಿ ಇದು ಸ್ಟ್ರೈಕ್ ಕೊಡ್ಬೋದು. ಈ ಏನಕ್ಕೆ ಅಂತಂದರೆ, ಅವರು ಆ ಥರ ಹಿಂದೆ ಮುಂದೆ ಇಲ್ಲದೆ ಇರೋರನ್ನೇ ಬೇವರ್ಸಿ ಅಂತ ಅನ್ನೋದು. ಸೊ ಆ ಥರ ಹಿಂದೆ ಮುಂದೆ ಇಲ್ಲದೆ ಇರೋರೇ ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ. ಅವನು ಒಬ್ಬ ವೀಲಿಂಗ್ ಮಾಡಿ ಅವನ ಚಟನ ಅವನು ತೀರಿಸ್ಕೊಳಕ್ಕೋಸ್ಕರ ಅಲ್ಲಿ ಎಷ್ಟು ಜನಕ್ಕೆ ತೊಂದರೆ ಕೊಡ್ತಾ ಇರ್ತಾನೆ ಅಂದರೆ, ಅವನು ವೀಲಿಂಗ್ ಮಾಡೋ ಟೈಮಲ್ಲಿ ಮಿಸ್ ಆಗಿ ಯಾರೋ ಬಂದರು ಅಥವಾ ಇವನ್ ಬೀಳೋದ್ರ ಜೊತೆಗೆ ಆ ಜೊತೆಗಿರೋ ಗಾಡಿ ಕೂಡ ಬಿದ್ದಿರುತ್ತೆ, ಆಯಿತಾ. ಅದ್ರ ಜೊತೆಗೆ ಅವನಿಗೂ ಹಾನಿ ಆಗ್ಬೋದು ಅಥವಾ ಇವನಿಗೆ ಹಾನಿ ಆಗ್ಬೋದು. ಅದನ್ನ ನಾನು ಕೇಳೋದು, ಆ ಥರ ಜನ ಬದುಕಕ್ಕೆ ಲಾಯಕ್ಕಿಲ್ಲ, ಆಯಿತಾ. ಅಂಥದ್ರಲ್ಲಿ ಮಾರ್ನಿಂಗೇನೆ ಕೆಲ್ಸಕ್ಕೆ ಹೋಗೋ ಸಮಯದಲ್ಲೂ ವೀಲಿಂಗ್ ಮಾಡ್ತಾ ಇರ್ತಾರೆ ಸರ್. ನಾನು ಎಷ್ಟೊಂದು ಸುಮಾರು ಕಡೆ ಅಬ್ಸರ್ವ್ ಮಾಡಿದ್ದೀನಿ. ಸಾಲದಕ್ಕೆ ಇವಾಗ ಚಿಕ್ಕ ಹುಡುಗರು ಸೈಕಲಲ್ಲಿ ವೀಲಿಂಗ್ ಮಾಡೋದನ್ನ ನಾನು ನೋಡಿದ್ದೀನಿ. ಸೈಕಲಲ್ಲಿ ವೀಲಿಂಗ್ ನಿಜವಾಗ್ಲೂ ಅವ್ರಿಗೆ ಬದುಕಕ್ಕೇನೆ ಅರ್ಹತೆ ಇಲ್ಲ. ಅವ್ರನ್ನ ಪೊಲೀಸವ್ರ ಕೈಗೂ ಕೂಡ ಸಿಗಲ್ಲ. ಪಾಪ ಅವ್ರು ಪೊಲೀಸವರು ಪ್ರಯತ್ನ ಮಾಡ್ತಾರೆ. ಅವರು ಇಲ್ಲದೆ ಇರೋ ಕಡೆಗೆ ಈ ಥರ ಎಲ್ಲ ಇದನ್ನ ಮಾಡೋದು ಜಾಸ್ತಿ. ಆದರೆ ನಾನು ಹೇಳೋದು, ಆ ಥರದ್ರ ರೋಡಿಗೆ ಯಾಕೆ ಬರಬೇಕು? ಹೋಗಿ ಫೀಲ್ಡಲ್ಲಿ ಹೋಗ್ಬಿಟ್ಟು ವೀಲಿಂಗ್ ಆದರೂ ಮಾಡಿ ಅಲ್ಲಿ ಯಾವುದಾದ್ರೂ ಗುಂಡೆಗೆ ಬಿದ್ದುಬಿಟ್ಟು ಸತ್ಬಿಡಿ. ನಿಮ್ಮಂಥವ್ರು ಇರೋದ್ರಿಂದ ದೇಶಕ್ಕೆ ಯಾವುದೇ ಒಂದು ಉಪಯೋಗ ಇಲ್ಲ ಅನ್ನೋದನ್ನ ನಾನು ಈ ಮೂಲಕ ಹೇಳ್ತೀನಿ. ನಿಜವಾಗ್ಲೂ ಆ ಥರದವ್ರು ಎಲ್ಲರೂ ಸಿಕ್ಕರೆ ನೀವೇ ಯಾರು ಬುದ್ಧಿಬಿಟ್ಟು ಸಾಯಿಸ್ಬಿಡಿ. ಅವ್ರು ಇದ್ದಷ್ಟು ಇನ್ನು ಸಮಾಜಕ್ಕೆ ಹಾನಿನೇ. ನೀವೇನು ಹೇಳ್ತೀರಾ? ಇನ್ನು ನೆಕ್ಸ್ಟ್ ಪಾಯಿಂಟ್ ಹೇಳಬೇಕು ಅಂದರೆ, ಅಲ್ಲಲ್ಲಿ ಕೆಟ್ಟು ನಿಂತಿರೋ KSRTC, BMTC ಮತ್ತು ಈ ಗಾರ್ಮೆಂಟ್ಸ್ ಬಸ್ಗಳು. ನಾನು ಬೆಳಗ್ಗೆ ಇಲ್ಲಿಂದ ಮನೆಯಿಂದ ಹೊರಟ್ರೆ ನಾನು ರೀಚ್ ಆಗೋ ವರ್ಷದಲ್ಲಿ ಒಂದು ಜಾಗದಲ್ಲಾದರೂ ಒಂದು ಬಸ್ ಆದರೂ ಕೆಟ್ಟು ನಿಂತಿರೋದನ್ನ ನಾನು ಅಬ್ಸರ್ವ್ ಮಾಡಿರ್ತೀನಿ. ಆ ಬಸ್ ಕರೆಕ್ಟಾಗಿ ಎಲ್ಲಿ ಕೆಟ್ಟು ನಿಂತಿರ್ತವೆ ಅಂತಂದರೆ, ಅಲ್ಲಿ ಕಿರಿದಾಗಿರುತ್ತೆ ರೋಡು. ಮೀನ್ಸ್ ಅಲ್ಲಿ ನೀವು ಅದು ಕೆಟ್ಟು ನಿಲ್ತು ಅಂದರೆ ಓವರ್ಟೇಕ್ ಮಾಡೋಕ್ಕೂ ಕೂಡ ನಾವು ಆಗೋದಿಲ್ಲ. ಆ ಥರ ಒಂದು ಪ್ಲೇಸಲ್ಲಿ ಅವು ಕೆಟ್ಟು ನಿಂತಿರ್ತವೆ. ಅದನ್ನು ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಇದೊಂದು ಚಾಲೆಂಜನ್ನ ಎಲ್ಲರೂ ಫೇಸ್ ಮಾಡಿರ್ತೀರ. ಓಕೆ, ಇಲ್ಲ ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ವರ್ಕ್ ಅಂಡರ್ ಪ್ರೋಗ್ರೆಸ್ ಬೋರ್ಡ್ನ ನೀವು ಎಲ್ಲ ಕಡೆ ಸಿಗುತ್ತೆ ಸರ್. ಇವಾಗ ಹೆಂಗೆ ಅಂದರೆ, ನೀವು ಯಾವುದೋ ಒಂದು ರೋಡಲ್ಲಿ ಹೋಗ್ತಾ ಇದ್ದೀರಾ ಅಂತಂದರೆ, ಅದು ಇವತ್ತು ರೋಡ್ ಚೆನ್ನಾಗಿದೆ ಅಂತಂದರೆ ನೆಕ್ಸ್ಟ್ ದಿನ ಅದನ್ನು ಒಂದು ಹತ್ರನಾದರೂ ಒಬ್ಬರಾದರೂ ಅಗದು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲ ಬೆಸ್ಕಾಮ್ ಅವರಾದರೂ ಕೆಲಸ ಮಾಡ್ತಿರ್ತಾರೆ, ಇಲ್ಲ ಅಂದರೆ ಕೇಬಲ್ ಅವರು ಆದರೂ ಕೆಲಸ ಮಾಡ್ತಿರ್ತಾರೆ. ಇಲ್ಲ ಇವಾಗೆಲ್ಲ ಮೀನ್ಸ್ ಕರೆಂಟ್ನ ಒಂದು UG ಕೇಬಲ್ಸ್ ಏನು ಸ್ಪೆಷಲಿಟಿ ಇದೆಯೋ ಅವರಾದರೂ ಮಾಡ್ತಿರ್ತಾರೆ. ಇಲ್ಲಾಂದರೆ ಇವಾಗ ಏನು LPG ಸಿಸ್ಟಮ್ ಬಂದಿದೆಯಲ್ಲ, ಆ LPG ಸಿಸ್ಟಮ್ಗೆ ಅಂತ ಒಂದು ಆಗದಿರ್ತಾರೆ. ಏನೋ ಒಂದು ರೋಡ್ನ ಒಂದು ಹತ್ರನಾರೇ ನೀವು ಆಗದಿರೋದನ್ನ ನೋಡ್ತೀರಾ. ಅಲ್ಲಿ ನೀವು ಡಿವಿಯೇಷನ್ ತೊಗೋಬೇಕು ಅಂದರೆ ನೀವು ಏನು 10 ನಿಮಿಷದಲ್ಲಿ ರೀಚ್ ಆಗೋ ಪ್ಲೇಸಿಗೆ ನೀವು ಏನಿಲ್ಲ ಅಂದ್ರೆ ಕನಿಷ್ಠ 1/2 hour ಹಾಕಬೇಕು. ಮೀನ್ಸ್ ಅಲ್ಲಿ ರೌಂಡ್ ಹಾಕಿ ಅದು ಇನ್ನೊಂದು ಡಿವಿಯೇಷನ್ ತೊಗೊಂಡು ಆ ರೋಡಿಂದ ನೀವು ಮತ್ತೆ ನೀವು ಹೋಗ್ಬೇಕಾಗಿರೋ ರೋಡಿಗೆ ರೀಚ್ ಆಗಬೇಕು ಅಂತಂದರೆ ಕನಿಷ್ಠ 1/2 hour ಆಗುತ್ತೆ ಸರ್. ಅಲ್ಲಿಗೆ ನೀವೇನು ಅಂದ್ಕೊಂಡಿರ್ತೀರಲ್ಲ 1 hour ನಾನು ಡೆಸ್ಟಿನಿ ರೀಚ್ ಆಗ್ತೀನಿ ಅಂತ, ಆ ಮ್ಯಾಪಿಗೆ ಕನ್ಫ್ಯೂಸ್ ಆಗಬೇಕು. ನೀನು 1 hourಗೆ ಯಾವ ಕಾರಣಕ್ಕೂ ರೀಚ್ ಆಗೋಕ್ಕಾಗಲ್ಲ. 1.5 hour 1.25 hour ಆಗೇ ಆಗುತ್ತೆ. ನಾನು ಚಾಲೆಂಜ್ ಮಾಡ್ತೀನಿ. ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಇದು ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನಮ್ಮೆಲ್ಲರಿಗೂ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. ಒಂದು ಏನು ಬಯೋಮೆಟ್ರಿಕ್ ಸಿಸ್ಟಮ್. ಇನ್ನು ಆಫೀಸ್ಗಳಲ್ಲಿ ಹೋದರೆ ಇಷ್ಟೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ಕೊಂಡು ನಾವು ಹೋಗಿ ಅಲ್ಲಿ ಪಂಚಿಂಗ್ ಮಿಷಿನ್ ಮುಂದೆ ನಿಂತ್ಕೊಂಡು ಟೈಮ್ ನೋಡಿದರೆ ನಮಗೆ
ತಿಂಗಳಿಗೆ 3 ಪರ್ಮಿಷನ್ಸ್ ಇರುತ್ತೆ. ಆ 3 ಪರ್ಮಿಷನ್ ಅಂತ ಏನು ಕೊಟ್ಟಿರ್ತಾರ ಅದು ಮಂತ್ ಬಿಗಿನಿಂಗ್ ಒಂದು 3 days 4 days ಅಲ್ಲೇ 1 week ಒಳಗಡೆನೆ ಆ 3 ಪರ್ಮಿಷನ್ಸ್ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಾವು ಇಷ್ಟೆಲ್ಲ ಚಾಲೆಂಜಸ್ ಫೇಸ್ ಮಾಡ್ಕೊಂಡು ಆನ್ ಟೈಮಿಗೆ ಹೋಗಿ ನಾವು ಆಫೀಸಲ್ಲಿ ಪಂಚ್ ಮಾಡಿರೋದು ಹೇಳ್ತಾರೆ ತುಂಬ ಚಾಲೆಂಜಿಂಗ್ ಜಾಬ್ ಅಂತಾನೆ ಹೇಳ್ಬೋದು. ನಿಮಗೆ ಏನನ್ಸುತ್ತೆ ಇದನ್ನ ಕಾಮೆಂಟ್ ಮಾಡಿ. ಯಾಕಂದ್ರೆ ನಾನು ಅಲ್ಲಿಗೂ ತುಂಬ ಜನ ಏನು ಮಾಡ್ತಾರೆ, ಬೇಗನೆ ಹೊರಟು ಹೋಗೋಣ ಅಂತಂದರೆ ಬೇಗ ಹೊರಟು ಹೋದರೆ ನಿಮಗೆ ಮಾರ್ನಿಂಗ್ ಟಿಫನ್ ಮಾಡೋಕ್ಕಾಗದೇ ಇರ್ಬೋದು, ಅಥವಾ ನೀವು ಅಲ್ಲೆಲ್ಲೋ ಹೋಗಿ ತಿಂತೀರ ಅಂದರೆ ಆಫೀಸಲ್ಲಿ ಅದಕ್ಕೂ ಅಬ್ಜೆಕ್ಷನ್ ಆಗ್ತಾರೆ. ಏನಕ್ಕೆ ನೀವು ಮನೆಯಲ್ಲೇ ತಿನ್ಕೊಂಬರ್ಬೇಕು, ಏನು ಸರ್ ಹೆಂಗೆ ಬರೋದು, 9 ಗಂಟೆಗೆ ಆಫೀಸ್ ಇಟ್ಟಿರ್ತಾರೆ, ನೀವು 9 ಗಂಟೆ ಒಳಗಡೆ ಎದ್ಬಿಟ್ಟು ಟಿಫನ್ನು ಮನೆಯಲ್ಲೇ ತಿನ್ಕೊಂಡು ನೀವು ಅಲ್ಲಿ ಹೋದರೆ 1 ಗಂಟೆಗೆ 1:15 ಟೈಮಿಂಗ್ಸ್ ಇರುತ್ತೆ ಟಿಫನ್ ಮಾಡಲಿಕ್ಕೆ. ಆ 1-1:15 ಒಳಗಡೆ ಎಷ್ಟೋ ಜನ ಹುಷಾರಿಲ್ಲದೆ ಇರೋರು ಇರ್ತಾರೆ, ಅವ್ರಿಗೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಅಲ್ವಾ? ಇದು ಇನ್ನೊಂದು ಕಾರ್ಪೊರೇಟ್ ಆಫೀಸ್ ಮೀನ್ಸ್ ಕಂಪನಿಗಳಿಗೆ ಹೋಗೋರು ಮಾಡ್ತಾ ಇರೋ ಒಂದು ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಚಾಲೆಂಜ್ ಅಂತಲೂ ಕೂಡ ನಾನು ಹೇಳ್ತೀನಿ. ನಿಮಗೆ ಇನ್ನೂ ಯಾವುದಾದ್ರೂ ಚಾಲೆಂಜಸ್ನ ಫೇಸ್ ಮಾಡ್ತಿದ್ರೆ ಅಂದರೆ ಖಂಡಿತ ಕಾಮೆಂಟ್ ಮಾಡ್ಕೊಂಡು ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಥರ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಅಥವಾ ಲೈಕ್ ಮಾಡಿ. ಏನಕ್ಕೆ ಅಂದರೆ ನಮಗೆ ಶೇರ್ ಮಾಡೋದ್ರಿಂದ ಅಥವಾ ಲೈಕ್ ಮಾಡೋದ್ರಿಂದ ನಮಗೇನು ಅದರಿಂದ ದುಡ್ಡು ಬರೋಲ್ಲ. ಇದು ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ನಾನು ಲೈಕ್ ಮಾಡಿದರೆ ಶೇರ್ ಮಾಡಿದರೆ ಅವ್ರಿಗೆ ದುಡ್ಡು ಬಂದ್ಬಿಡುತ್ತೆ ಅಂತ. ಇಲ್ಲ ಸರ್, ನಮಗೆ ನೀವೇನು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಥವಾ ನಮ್ಮ ವಿಡಿಯೋನ ನೀವೇನು ಅದನ್ನು ಕ್ಲಿಕ್ ಮಾಡಿ ನೀವು ವ್ಯೂ ಮಾಡೋದ್ರಿಂದ ಮಾತ್ರ ನಮಗೆ ಅದು ಕೌಂಟ್ ಆಗುತ್ತೆ. ನೀವು ಶೇರ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ಈ ಥರ ಒಂದು ವಿಡಿಯೋಗಳನ್ನ ಮಾಡೋದಕ್ಕೆ ಒಂದು ಏನು ಹೇಳ್ತಾರೆ, ಒಂದು ಎನ್ಕರೇಜ್ ಬರುತ್ತೆ ಅಷ್ಟೇ, ಬೇರೆ ಇನ್ನೇನೂ ಅಲ್ಲ. ಈ ಥರ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾವು ಕೇಳ್ಕೊತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ.